ನಮಸ್ಕಾರ ಸ್ನೇಹಿತರೆ, ಏಂಜಲ್ ಯುಬಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಏಕಾಏಕಿ ಕೆಲವು ವಿಚಿತ್ರ ಘಟನೆಗಳು ನಡೆಯುತ್ತಿವೆಯೇ? ಕಾರಣವಿಲ್ಲದೆ ಮನಸ್ಸಿಗೆ ಖುಷಿಯಾಗುವುದು, ಮನೆಗೆ ಹಕ್ಕಿಗಳು ಬರುವುದು, ಕನಸಿನಲ್ಲಿ ದೇವಸ್ಥಾನ ಕಾಣಿಸುವುದು, ಇವೆಲ್ಲ ಕೇವಲ ಕಾಕತಾಳೀಯವೇ ಅಥವಾ ದೇವರು ನಿಮಗೆ ಯಾವುದೋ ಸಂದೇಶ ನೀಡುತ್ತಿದ್ದಾರೆಯೇ? ಇಂದು ಅನೇಕರು ಗಮನಿಸಿದ 7 ವಿಶೇಷ ಸೂಚನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರು ಆಗಿದ್ದರೆ ದಯವಿಟ್ಟು ಏಂಜಲ್ ಯುಬಾ ಕನ್ನಡತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡ್ತಾ ಇರಿ. ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. 1. ಪದೇ ಪದೇ ದೇವಾಲಯ ಕಾಣುವುದು. ನೀವು ಎಲ್ಲಿಗೆ ಹೋದರೂ ದೇವಸ್ಥಾನಗಳು ಕಣ್ಣಿಗೆ ಬೀಳುತ್ತಿವೆಯೇ? ಅಥವಾ ಕನಸಿನಲ್ಲಿ ದೇವರ ದರ್ಶನ ಆಗುತ್ತಿದೆಯೇ? ಇದು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತಿದೆ ಎಂಬ ಸೂಚನೆ ಎಂದು ಹೇಳಲಾಗುತ್ತದೆ. 2. ಮನೆಗೆ ಹಕ್ಕಿಗಳು ಆಗಾಗ ಬರುವುದು. ಉದಾಹರಣೆಗೆ ಪಾರಿವಾಳ, ಗುಬ್ಬಚ್ಚಿ ಅಥವಾ ಇತರ ಹಕ್ಕಿಗಳು ನಿಮ್ಮ ಮನೆಯ ಬಳಿ ಆಗಾಗ ಬರುತ್ತಿವೆಯೇ? ಅನೇಕ ಸಂಪ್ರದಾಯಗಳಲ್ಲಿ ಇದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. 3. ಕಾರಣವಿಲ್ಲದೆ ಮನಸ್ಸಿಗೆ ನೆಮ್ಮದಿ ಸಿಗುವುದು. ಬಹಳ ದಿನಗಳಿಂದ ಇದ್ದ ಒತ್ತಡ ಇದ್ದಕ್ಕಿದ್ದಂತೆ ಕಡಿಮೆಯಾಗಿದೆ ಅಂತ ನಿಮ್ಗೇನಾದ್ರೂ ಅನ್ನಿಸ್ತಾ ಇದೆಯಾ? ಮನಸ್ಸಿನಲ್ಲಿ ಶಾಂತಿ ನೆಲೆಸಿದೆ ಅಂತ ಅನ್ನಿಸ್ತಾ ಇದೆಯಾ? ಇದು ಒಳ್ಳೆಯ ಸಮಯ ಆರಂಭವಾಗುವ ಸೂಚನೆ ಎಂದು ನಂಬಲಾಗುತ್ತದೆ. ಅಂದರೆ ಆ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ದೊರಕಿದೆ ಎಂದರ್ಥ. 4. ದೀಪದ ಜ್ಯೋತಿ ತುಂಬಾ ಪ್ರಕಾಶಮಾನವಾಗಿ ಕಾಣುವುದು. ಪೂಜೆ ಮಾಡುವಾಗ ದೀಪದ ಜ್ವಾಲೆ ಸಾಮಾನ್ಯಕ್ಕಿಂತ ಪ್ರಕಾಶಮಾನವಾಗಿ ಕಾಣುತ್ತಿದೆಯೇ? ಅಂದರೆ ಭಕ್ತಿಯಲ್ಲಿ ನಮ್ಮ ಮನಸ್ಸು ಮುಳುಗಿದಾಗ ಇಂತಹ ಅನುಭವಗಳು ಆಗುತ್ತವೆ ಅಂತ ನಮ್ಮ ಹಿರಿಯರು ಹೇಳುತ್ತಾರೆ. 5. ಒಳ್ಳೆಯ ಜನರು ಜೀವನಕ್ಕೆ ಬರುವುದು. ಅಂದರೆ ಸಜ್ಜನರು ನಮ್ಮ ಜೀವನಕ್ಕೆ ಬರುವುದು. ಇದ್ದಕ್ಕಿದ್ದಂತೆ ಸಹಾಯ ಮಾಡುವ ಜನರು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆಯೇ? ಇದು ದೇವರ ಕೃಪೆಯ ಮತ್ತೊಂದು ರೂಪ ಎಂದು ಅನೇಕರು ನಂಬುತ್ತಾರೆ. 6. ಅಡೆತಡೆಗಳು ನಿಧಾನವಾಗಿ ದೂರವಾಗುವುದು. ಬಹಳ ದಿನಗಳಿಂದ ನಿಂತಿದ್ದ ಹಳೆಯ ಕೆಲಸಗಳು ಒಂದೊಂದಾಗಿಯೇ ತಾನಾಗಿಯೇ ಆಗುತ್ತಿವೆಯೇ? ಇದು ಹೊಸ ಅವಕಾಶಗಳ ಬಾಗಿಲು ತೆರೆಯುವ ಸೂಚನೆ ಆಗಿರಬಹುದು. 7. ಭಕ್ತಿಯ ಕಡೆಗೆ ನಿಮ್ಮ ಮನಸ್ಸು ಸೆಳೆಯುವುದು. ಅಂದರೆ ಇದಕ್ಕೂ ಹಿಂದೆ ನೀವು ಭಕ್ತಿಯ ಕಡೆಗೆ ಆಸಕ್ತಿ ಇರುವುದಿಲ್ಲ ನಿಮಗೆ. ಈಗ ಇದ್ದಕ್ಕಿದ್ದಂತೆ ದೇವರ ನಾಮಸ್ಮರಣೆ, ಭಜನೆ ಅಥವಾ ಪೂಜೆ ಮಾಡುವ ಆಸೆ ಹೆಚ್ಚಾಗುತ್ತದೆ. ಇದು ಅತ್ಯಂತ ಶುಭ ಸಂಕೇತಗಳಲ್ಲಿ ಒಂದಾಗಿದೆ. ಅಂದರೆ ನೀವು ಭಕ್ತಿಯ ಮಾರ್ಗದ ಕಡೆ ಹೋಗುವುದು ಶುಭ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಸೂಚನೆಗಳು ಕಾಣಿಸಿದರೆ ಅಹಂಕಾರ ಪಡಬೇಡಿ. ಭಕ್ತಿ, ವಿನಯ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮುಂದುವರೆಸಿ. ಯಾಕೆಂದರೆ ದೇವರ ಆಶೀರ್ವಾದ ಸಿಗುವುದು ದೊಡ್ಡ ವಿಷಯವಲ್ಲ, ಆದರೆ ಅದನ್ನು ಉಳಿಸಿಕೊಳ್ಳುವುದು ದೊಡ್ಡ ವಿಷಯ. ನಿಮಗೆ ಈ 7 ಸೂಚನೆಗಳಲ್ಲಿ ಯಾವುದು ಅನುಭವವಾಗಿದೆ ಎಂದು ಮರಿದೆ ಕಮೆಂಟ್ನಲ್ಲಿ ಬರೆಯಿರಿ. ಹರ ಹರ ಮಹಾದೇವ. ಜೈ ಹನುಮಾನ್. ಜೈ ಶ್ರೀರಾಮ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಏಂಜಲ್ ಯುಬಾ ಕನ್ನಡತಿ ಚಾನಲ್ ಅನ್ನ ನೋಡ್ತಾ ಇರಿ. ಧನ್ಯವಾದಗಳು.